ಎಲ್ಲರಿಗೂ ನಮಸ್ಕಾರ. ಕೆಎಫ್‌ಡಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಸ್ಟ್ರಾಟಜಿ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆಎಫ್‌ಡಿ ಕನ್ನಡವನ್ನು ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್‌ಗಳ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದಲ್ಲಿರುವವರ ಪರಿವಾರದವರಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋದು ಹೇಳಿ ಉಪಯುಕ್ತಕರವಾದಂಥ ಹಣಕಾಸಿನ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಹೆಲ್ತ್ ಇನ್ಶೂರೆನ್ಸ್ ಸ್ಟ್ರಾಟಜಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ವಿಮೆ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಪಾತ್ರ ವಹಿಸುತ್ತೆ. ದಿಢೀರಂತ ಅನಾರೋಗ್ಯ ಕಾಡಿದಲ್ಲಿ ಆಸ್ಪತ್ರೆಗೆ ನಾವು ದಾಖಲಾದಲ್ಲಿ ನಮಗೆ ಈ ವಿಮೆ ಬಹಳ ಉಪಯೋಗವಾಗುತ್ತೆ ಅನ್ನುವಂಥದ್ರಲ್ಲಿ ಎರಡನೇ ಮಾತಿಲ್ಲ. ಆರೋಗ್ಯ ವಿಮೆ ಅನ್ನೋದ್ರಲ್ಲಿ ಬಹಳಷ್ಟು ರೀತಿಯಾದಂತಹ ವಿಚಾರಗಳನ್ನು ನಾವು ಪರಿಗಣನೆಗೆ ತಗೊಬೇಕಾಗುತ್ತೆ. ಅದರಲ್ಲೂ ಒಂದು ಸಂಸ್ಥೆಯಲ್ಲಿ ನೀವು ಹೋಗಿ ಆರೋಗ್ಯ ವಿಮೆ ಮಾಡಿಸ್ತೀರಾ ಅಂದರೆ ಆ ಸಂಸ್ಥೆಯಲ್ಲಿ ನೋ ಕ್ಲೇಮ್ ಬೋನಸ್ ಕೊಡ್ತಾರಾ ಅಂತ ನೋಡಬೇಕಾಗುತ್ತೆ. ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಅಂದರೆ ಏನು, ಆ ಕ್ಲೇಮ್ನ ಸೆಟಲ್ ಮಾಡೋದಕ್ಕೆ ಎಷ್ಟು ಅನುಪಾತದ ಅಡಿಯಲ್ಲಿ ಅವರು ಆ ಒಂದು ಸೆಟಲ್ಮೆಂಟ್ ಮಾಡ್ತಾರೆ ಕ್ಲೇಮ್ಸ್ಗಳನ್ನು ಅನ್ನುವಂಥ ಒಂದು ಮಾಹಿತಿ ಆಗಿರ್ಬೋದು. ಇದನ್ನೆಲ್ಲ ನೀವು ಸಂಗ್ರಹಣೆ ಮಾಡಿ ತದನಂತರ ನೀವು ಉತ್ತಮವಾದಂಥ ನಿರ್ಧಾರಗಳನ್ನು ತಗೊಬೇಕಾಗುತ್ತೆ ಅನ್ನುವಂಥ ವಿಚಾರ. ಸೊ ಹೆಲ್ತ್ ಇನ್ಶೂರೆನ್ಸ್ ಅಂತಂದರೆ ಏನು? ಹೆಲ್ತ್ ಇನ್ಶೂರೆನ್ಸ್ ಅಂತಂದರೆ ನಮ್ಮ ಆರೋಗ್ಯದಲ್ಲಿ ಯಾವುದೋ ರೀತಿಯಾದಂತಹ ಬದಲಾವಣೆ ಆದಲ್ಲಿ ಅಥವಾ ಆರೋಗ್ಯ ಹದಗೆಟ್ಟಲ್ಲಿ ಆಸ್ಪತ್ರೆಗೆ ದಾಖಲಾದಲ್ಲಿ ಆಸ್ಪತ್ರೆಯ ಖರ್ಚನ್ನು ಭರಿಸುವುದಕ್ಕೆ ಒಂದು ಆ, ಈ ಒಂದು ವಿಮೆ ಅಂತ ಕರೆಯಲ್ಪಡುವಂಥ ಹೆಲ್ತ್ ಇನ್ಶೂರೆನ್ಸ್ ಉಪಯೋಗವಾದಂಥ ಒಂದು ಹಣಕಾಸಿನ ಯಂತ್ರ ಆಗಿದೆ ಅಂತ ಹೇಳ್ಬೋದು. ಈಗ ಹೆಲ್ತ್ ಇನ್ಶೂರೆನ್ಸ್ ಅಂತ ನಾನು ಹೇಳ್ತಾ ಇದ್ದೆ. ಸೊ ಈ ಹೆಲ್ತ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಹೆಲ್ತ್ ಅನ್ನೋದು ಸಹ ನಮಗೆ ಈ ಕಾಂಪೌಂಡಿಂಗ್ ಕಾನ್ಸೆಪ್ಟ್ಸ್ ಈ ಹಿಂದೆ ನಾನು ಮಾತಾಡಿದ್ದೀನಿ. ಶೇರ್ ಮಾರ್ಕೆಟಲ್ಲಿ ಕಾಂಪೌಂಡಿಂಗ್‌ನ ಪ್ರಭಾವ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಸುಲಲಿತವಾಗಿ ಹಲವಾರು ವೀಡಿಯೋಸ್‌ಗಳಲ್ಲೆಲ್ಲ ಹೇಳಿದ್ದೀನಿ. ಸೊ ಕಾಂಪೌಂಡಿಂಗ್ ಅಂದರೆ ಏನು ಅಂತಂದರೆ, ನಾವು ಮಾಡುವಂಥ ಒಂದು ಪ್ರಕ್ರಿಯೆ ದಿನೇ ದಿನ ನಾವು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾ ಹೋಗ್ತೀವಿ, ನಮ್ಮ ಒಂದು ಯಶಸ್ಸಿಗೂ ಸಹ ಈ ಕಾಂಪೌಂಡಿಂಗ್ ದೊಡ್ಡ ಪಾತ್ರ ವಹಿಸುತ್ತೆ. ನಾವು ತಗೊಳ್ಳುವಂತಹ ನಿರ್ಧಾರಗಳು, ಪರಿಶ್ರಮಗಳು ಸಹ ನಮ್ಮ ಯಶಸ್ಸಿಗೆ ದೀರ್ಘಾವಧಿಯಲ್ಲಿ ಅದು ಕಾರಣ ಆಗುತ್ತೆ. ಹಾಗೆಯೇ ನಮ್ಮ ಆರೋಗ್ಯದಲ್ಲೂ ಸಹ ಮಾಡುವಂಥ ಬದಲಾವಣೆಗಳು ನಾವು ದೈಹಿಕ ವ್ಯಾಯಾಮ ಮಾಡೋದಾಗಿರಲಿ, ಒಂದು ಚಟುವಟಿಕೆಗಳಾಗಿರಲಿ, ವಾಕಿಂಗ್ ಆಗಿರಲಿ, ರನ್ನಿಂಗ್ ಆಗಿರಲಿ, ಹಂತವಾಗಿ ಕ್ರಮೇಣವಾಗಿ ಸ್ವಲ್ಪನೇ ಮಾಡ್ತಾ ಹೋದ್ರೂ ಒಂದು ದಿನಕ್ಕೆ ಅದು ದೀರ್ಘಾವಧಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ನೀಡುತ್ತೆ ಅನ್ನುವಂಥ ವಿಚಾರ. ಹೀಗೆ ಹೂಡಿಕೆಯಲ್ಲೂ ಸಹ ನಿಮಗೆ ಚೂಚೂರೆ ಹಣವನ್ನು ನೀವು ಸೇರಿಸಿಟ್ಟಿದ್ದಲ್ಲಿ, ಸೇವಿಂಗ್ಸ್ ಮಾಡಿದ್ದಲ್ಲಿ, ಆ ಹಣವನ್ನು ಚೂಚೂರೆ ಇನ್ವೆಸ್ಟ್ ಮಾಡ್ತಾ ಹೋದಾಗಲೂ ಸಹ ಈ ಕಾಂಪೌಂಡಿಂಗ್ ಮೂಲಕ ನಿಮಗೆ ವಿಪರೀತವಾದಂತಹ ಲಾಭ ದೀರ್ಘಾವಧಿಯಲ್ಲಿ ನಿಮಗೆ ಸಿಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಸೊ ಇದೆಲ್ಲ ಹೇಳ್ತಾ ಬಂದೆ, ಕಾಂಪೌಂಡಿಂಗ್ ಕಾನ್ಸೆಪ್ಟ್ ಎಲ್ಲ ಹೇಳ್ತಾ ಬಂದೆ. ಸೊ ಹೆಲ್ತ್ ಇನ್ಶೂರೆನ್ಸಲ್ಲಿ ಮುಖ್ಯವಾಗಿ ನೀವು ಪರಿಗಣಿಸುವಂಥ ಅಂಶ ಏನು ಅಂದರೆ ಪ್ರೀಮಿಯಂ. ನಿಮ್ಮ ವಯಸ್ಸು ಕಮ್ಮಿಯಾಗಿದೆಯಲ್ವಾ, ನಿಮಗೆ ಎಷ್ಟು ವಯಸ್ಸಿದೆಯೋ ಅದಕ್ಕೆ ತಕ್ಕಂತೆ ಪ್ರೀಮಿಯಂನ ದರದಲ್ಲಿ ವ್ಯತ್ಯಾಸಗಳಿರುತ್ತೆ. ಕಡಿಮೆ ವಯಸ್ಸಿರೋರಿಗೆ ಕಡಿಮೆ ಪ್ರೀಮಿಯಂ, ಹೆಚ್ಚಿನ ವಯಸ್ಸಾದವರಿಗೆ ಹೆಚ್ಚಿನ ಪ್ರಮಾಣದ ಪ್ರೀಮಿಯಂನ ಆರೋಗ್ಯ ವಿಮೆಗೆ ಸಂಬಂಧಿಸಿದಂತೆ ನೀವು ಭರಿಸಬೇಕಾಗುತ್ತೆ ಅನ್ನುವಂಥ ವಿಚಾರ. ಅದರಲ್ಲೂ ಸಹ ನೀವು ಹಿರಿಯ ನಾಗರಿಕರಾಗಿದ್ದಲ್ಲಿ ಅಲ್ಲೂ ಸಹ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ಗಳಿರುತ್ತೆ. ಮತ್ತು ಆಲ್ರೆಡಿ ನೀವು ಡಿಸೀಸಸ್ಸಲ್ಲಿ ಅಂದರೆ ನಿಮಗೆ ಆಲ್ರೆಡಿ ಡಿಸೀಸಸ್ ಇದೆಯಾ, ಕಾಯಿಲೆಗಳಿದೆಯಾ, ಆಗ ನಿಮಗೆ ಮೆಡಿಕಲ್ ಚೆಕಪ್ ಎಲ್ಲ ಮಾಡಬೇಕು ಅನ್ನುವಂಥ ಒಂದು ವಿಚಾರಗಳು ಸಹ ಕೆಲವೊಂದು ಇನ್ಶೂರೆನ್ಸ್ ಸಂಸ್ಥೆಗಳು ಹೇಳುತ್ತೆ ಅನ್ನುವಂಥ ವಿಚಾರ. ಸೊ ಈ ಒಂದು ಅವಧಿ ಏನಿದೆ ನಿಮಗೆ ಆ ಒಂದು ಇನ್ಶೂರೆನ್ಸ್ ಪಡ್ಕೊಳ್ಳೋದಕ್ಕೆ 70 ವರ್ಷದ ಅವಧಿ ತನಕ ಇರುತ್ತೆ. ಕೆಲವೊಂದು ಸಂಸ್ಥೆಗಳು 75 ವರ್ಷದ ಸೀನಿಯರ್ ಸಿಟಿಸನ್ಸ್‌ಗಳಿಗೂ ಸಹ ಇನ್ಶೂರೆನ್ಸ್ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಆ ಕಂಪನಿಗಳ ಪಾಲಿಸಿಗೆ ತಕ್ಕಂತಹ ನಿರ್ಧಾರಗಳು, ಡಿಸಿಷನ್ಸ್‌ಗಳಿಗೆ ತಕ್ಕಂತೆ ಈ ಒಂದು ಪ್ರೀಮಿಯಮ್ಸ್‌ಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ನಿಲುವುಗಳನ್ನು ಕಂಪನಿಗಳು ಆಗಾಗ ಅನೌನ್ಸ್ ಮಾಡ್ತಾ ಇರುತ್ತೆ ಅನ್ನೋಂಥ ವಿಷಯ. ಈಗ ನೀವು ಪ್ರೀಮಿಯಂನ ಕಟ್ತಾ ಬರ್ತೀರಾ. ಸೊ ವಾರ್ಷಿಕವಾಗಿ ಒಂದ್ಸಲ ನೀವು ಪ್ರೀಮಿಯಂ ಕಟ್ಟಿದ್ರೆ ಸಾಕು ಈ ಹೆಲ್ತ್ ಇನ್ಶೂರೆನ್ಸಿಗೆ ಅನ್ನುವಂಥ ವಿಷಯ. ಸೊ ಈಗ ಹೆಲ್ತ್ ಇನ್ಶೂರೆನ್ಸ್‌ಗೆ ಪ್ರೀಮಿಯಂ ಕಟ್ಟಕ್ಕೆ ಕೆಲವು ಮಂದಿ ಬಳಿ ಹಣ ಇರೋದಿಲ್ಲ. ಸೊ ಅವರು ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತಗೊಬೋದು. ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ, ಅದರಲ್ಲೂ ಈ ಇನ್ಶೂರೆನ್ಸ್ ಕಂಪನಿಗಳು ಸಹ ಕೆಲವೊಂದು ಆಸ್ಪತ್ರೆಗಳೊಂದಿಗೆ ಟೈ ಅಪ್ ಮಾಡಿರ್ತವೆ. ಅದಕ್ಕೆ ನೆಟ್ವರ್ಕ್ ಹಾಸ್ಪಿಟಲ್ ಅಂತ ನಾವು ಹೇಳ್ತೀವಿ. ಸೊ ಈ ನೆಟ್ವರ್ಕ್ ಹಾಸ್ಪಿಟಲಲ್ಲಿ ಇನ್ಶೂರೆನ್ಸನ್ನು ನೀವು ಪಡ್ಕೊಬೇಕು ಅಂತಂದರೆ, ನೀವು ಪಡೆಯುವಂತಹ ಇನ್ಶೂರೆನ್ಸ್ ಕಂಪನಿಯ ಒಂದು ಪ್ರೀಮಿಯಂ ಏನಿದೆ ಅದರ ಮೇಲೆ ನಿರ್ಧಾರ ಆಗುತ್ತೆ ಮತ್ತು ತಗೊಳ್ಳುವಂತಹ ಪಾಲಿಸಿ ಮೇಲೂ ಸಹ ಅದು ನಿರ್ಧಾರ ಆಗುತ್ತೆ ಅನ್ನೋಂಥ ವಿಚಾರ. ಸೊ ನಿಮ್ಮ ಇನ್ಶೂರೆನ್ಸ್‌ನ ಕವರೇಜ್ ಏನು? ಸೊ ನಿಮ್ಮ ಇನ್ಶೂರೆನ್ಸ್‌ನ ಕವರೇಜ್ 5 ಲಕ್ಷನಾ, 10 ಲಕ್ಷನಾ, 15 ಲಕ್ಷನಾ ಆರೋಗ್ಯ ವಿಮೆ, ಅದಕ್ಕೆ ತಕ್ಕಂತೆಯೇ ನಿಮಗೆ ಕೊಡುವಂತಹ ಸೇವೆಗಳಲ್ಲಿ ಮತ್ತು ಪ್ರೀಮಿಯಂ ದರದಲ್ಲಿ ವ್ಯತ್ಯಾಸಗಳಿರುತ್ತೆ ಅನ್ನುವಂಥ ವಿಷಯ. ಸೊ ಒಂದು ವೇಳೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಪ್ರೀಮಿಯಂನ ಕಟ್ತಾ ಇದ್ದೀರಾ ಅಥವಾ ಒಂದು ಉತ್ತಮವಾದಂಥ ಇನ್ಶೂರೆನ್ಸ್ ಸಂಸ್ಥೆಯಲ್ಲಿ ನೀವು ಆ ರೀತಿ ಪ್ರೀಮಿಯಮನ್ನು ತಗೊಂಡು ಇನ್ಶೂರೆನ್ಸನ್ನು ಪಡ್ಕೊಂಡಿರ್ತೀರಾ ಅಂತಂದಲ್ಲಿ ನಿಮಗೆ ಉತ್ತಮವಾದಂಥ ಸೌಲಭ್ಯಗಳು ಸಿಗ್ತಾ ಹೋಗುತ್ತೆ. ಸೊ ಹೆಲ್ತ್ ಇನ್ಶೂರೆನ್ಸಲ್ಲಿ 2 ಬಗೆ ಇದೆ. ಒಂದು ಕ್ಯಾಶ್‌ಲೆಸ್, ಇನ್ನೊಂದು ಕೋಪೇ ಅಂತ ಹೇಳಿ. ಸೊ ಕೋಪೇ ಅಂತಂದರೆ ಏನು? ಕ್ಯಾಶ್‌ಲೆಸ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಕೋಪೇ ಅಂದರೆ ನೀವು ಒಂದು ಸಲ ಆಸ್ಪತ್ರೆಗೆ ಯಾರಾದ್ರು ನಿಮ್ಮ ಸಂಬಂಧಿಕರೋ, ನೆಂಟರೋ ಅಥವಾ ಫ್ರೆಂಡ್ಸ್ ಅಥವಾ ನಿಮಗೆ ಏನೋ ಒಂದು ಆಗಬಾರ್ದು, ಬಟ್ ಏನೋ ಒಂದು ಅಹಿತಕರ ಘಟನೆ ಮೂಲಕ ಏನೋ ಆಗಿ ಆಸ್ಪತ್ರೆಗೆ ದಾಖಲಾಗಿದ್ದಲ್ಲಿ ನಿಮ್ಮ ಬಳಿ ಇರುವಂತಹ ಕ್ಯಾಶ್ ಏನಿದೆ, ಹಣ ಏನಿದೆ ಅದನ್ನು ನೀವು ಸ್ವಲ್ಪ ಪಾವತಿ ಮಾಡಿಬಿಟ್ಟು ಅಲ್ಲಿ ಅಡ್ಮಿಟ್ ಆಗ್ತೀರಾ. ಆ ಬಿಲ್ಸು ಮತ್ತು ಒಂದು ಎಲ್ಲ ರಸೀದಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ನೀವು ಇನ್ಶೂರೆನ್ಸ್ ಕಂಪನಿಗೆ ಕಳಿಸ್ತೀರಾ. ಆಗ ನಿಮಗೆ ಇನ್ಶೂರೆನ್ಸ್ ಬಂದ್ಬಿಟ್ಟು ಕಂಪನಿಗಳು
ಹಣವನ್ನು ಕೊಡುತ್ತೆ ಅನ್ನುವಂಥ ವಿಚಾರ. ಸೊ ಇದರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಸ್ವಲ್ಪ ಇರುತ್ತೆ, ಅದಕ್ಕೆ ಕೋಪೆ ಅಂತ ಹೇಳಲಾಗುತ್ತೆ. ಕ್ಯಾಶ್‌ಲೆಸ್ ಅನ್ನೋದ್ರಲ್ಲಿ ಸಂಪೂರ್ಣವಾಗಿ ಕಂಪನಿಯೇ ನಿಮ್ಮ ಒಂದು ಇನ್ಶೂರೆನ್ಸ್‌ಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಡಿಸೀಸ್ ಅಥವಾ ಕಾಯಿಲೆ ಅಥವಾ ನೀವು ಯಾವ ರೀತಿಯಾದಂಥ ಒಂದು ಸಂಕಷ್ಟದಲ್ಲಿದ್ದೀರೋ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಆಸ್ಪತ್ರೆ ಗಿಲ್ಲನ್ನೆಲ್ಲ ಸಹ ಕಂಪನಿಗಳೇ ಭರಿಸುತ್ತೆ ಅನ್ನುವಂಥ ವಿಚಾರ. ಇದು ಕ್ಯಾಶ್‌ಲೆಸ್. ಸೊ ಅದಕ್ಕಿರುವಂಥ ನಂಟು ಅಥವಾ ವ್ಯತ್ಯಾಸ ಏನು ಅಂದರೆ ಕೋಪೆಯಲ್ಲಿ ಸಾಧಾರಣವಾಗಿ ಪ್ರೀಮಿಯಮ್ಸ್‌ಗಳು ಕಮ್ಮಿ ಇರುತ್ತೆ. ಕ್ಯಾಶ್‌ಲೆಸ್ಸಲ್ಲಿ ಸಾಧಾರಣವಾಗಿ ಪ್ರೀಮಿಯಮ್ಸ್ ಜಾಸ್ತಿನೇ ಇರುತ್ತೆ ಅನ್ನುವಂಥ ವಿಚಾರ. ಸೊ ನಿಮ್ಮ ಕವರೇಜ್ ಕೂಡ ಅದರ ಮೇಲೆ ದೊಡ್ಡ ಪಾತ್ರ ವಹಿಸುತ್ತೆ. ಒಂದು ವೇಳೆ ನೀವು 2 ಕೋಟಿ ರೂಪಾಯಿ ಕವರೇಜ್ ಇಟ್ಕೊಂಡಿದ್ದೀರಾ ಅಥವಾ 1 ಕೋಟಿ ಕವರೇಜ್ ಅಥವಾ 50 ಲಕ್ಷ ಕವರೇಜ್ ಅಂತ ಹೇಳಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಶ್‌ಲೆಸ್ಸಿನ ಮೊರೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ನಿಮ್ಮ ಪ್ರೀಮಿಯಂ ಅಮೌಂಟ್ ಮತ್ತು ಕವರೇಜ್ ಅಮೌಂಟ್ ಏನಿದೆ ಅದು 10 ಲಕ್ಷ, 5 ಲಕ್ಷ ಅಥವಾ 15 ಲಕ್ಷದ ಒಳಗಡೆ ಇದ್ದಲ್ಲಿ ನಿಮಗೆ ಕೆಲವು ಬಾರಿ ಕೋಪೆ ಆಪ್ಷನ್ ಸಹ ಸಿಗುವಂಥ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ವಿಚಾರ. ಸರಿ, ಈಗ ಒಂದು ಇನ್ಶೂರೆನ್ಸ್‌ನ ನಾವು ತೊಗೊಂಡಿರ್ತೀರಾ, ಅದರಲ್ಲಿ ಒಂದು ಬೆನಿಫಿಟ್ಸ್‌ಗಳಿಲ್ಲ ಅಂದರೆ ಏನು ಮಾಡ್ಬೋದು? IRDA ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ. ಸೊ ಅವ್ರು ಹೇಳುವಂಥ ಆ ಸಂಸ್ಥೆ ಹೇಳುವಂಥ ಒಂದು ಪ್ರಕಾರ ಏನು ಅಂತಂದರೆ ಅದೇ ಕಂಪ್ಲೀಟಾಗಿ ಇನ್ಶೂರೆನ್ಸ್ ಇಂಡಸ್ಟ್ರಿನ ಮಾನಿಟರ್ ಮಾಡುತ್ತೆ ಅಥವಾ ರೆಗ್ಯುಲೇಟ್ ಮಾಡುತ್ತೆ. ಎಲ್ಲ ಇನ್ಶೂರೆನ್ಸ್ ಕಂಪನಿಗಳಿಗೂ ಒಂದು ಮಾನಿಟರ್ ಮಾಡುವಂಥ ಒಂದು ಸಂಸ್ಥೆ ಇದೇ ಆಗಿದೆ. ಸೊ ನೀವು ಒಂದು ಇನ್ಶೂರೆನ್ಸ್ ನಿಮಗೆ ಇಷ್ಟವಾಗಿಲ್ಲ ಅಂದಲ್ಲಿ ಅದನ್ನು ನೀವು ಬೇರೆ ಇನ್ಶೂರೆನ್ಸ್ ಕಂಪನಿ ಜೊತೆಗೆ ನೀವು ಪೋರ್ಟ್ ಮಾಡ್ಬೋದು. ಹೆಲ್ತ್ ಇನ್ಶೂರೆನ್ಸ್‌ನ ಪೋರ್ಟ್ ಮಾಡ್ಬೋದು. ಅಂದರೆ ಈ ಇನ್ಶೂರೆನ್ಸ್ ಬೇಡ, ಅದರ ಬದಲಿಗೆ ಬೇರೆ ಇನ್ಶೂರೆನ್ಸ್ ಅಂತ ಹೇಳಿ ಅದಕ್ಕೆ ನೀವು ಪೋರ್ಟ್ ಆಗ್ಬೋದು. ಸೊ ಅದಕ್ಕೆ ನೀವು ಮಾಡುವಂಥ ಒಂದು ವಿಷಯ ಏನು ಅಂದರೆ ಪ್ರೀಮಿಯಂ ಕಟ್ಟೋದಕ್ಕೂ ಮುಂಚೆನೇ ನೀವು ಪೋರ್ಟಿಂಗ್ ಪ್ರೊಸೀಜರಲ್ಲಿ ನೀವು ಭಾಗವಹಿಸಬೇಕು ಅನ್ನೋಂಥ ವಿಚಾರ. ಕೆಲವು ಬಾರಿ ನೋ ಕ್ಲೇಮ್ ಬೋನಸ್ ಸಿಗೋದಿಲ್ಲ. ಸೊ ನೋ ಕ್ಲೇಮ್ ಬೋನಸ್ ಅಂದರೆ ಏನು? ನೋ ಕ್ಲೇಮ್ ಬೋನಸ್ ಅಂತಂದರೆ ನೀವು ಒಂದು ವೇಳೆ ಇನ್ಶೂರೆನ್ಸ್‌ನ ಖರೀದಿ ಮಾಡಿರ್ತೀರಾ, ಒಂದು 5 ವರ್ಷ ಆಯಿತು, 10 ವರ್ಷ ಆಯಿತು, ನೀವು ಪ್ರೀಮಿಯಮ್‌ನ ಕಟ್ತಾನೆ ಹೋಗಿರ್ತೀರಾ. ಸೊ ನಿಮಗೆ ಯಾವುದೇ ರೀತಿಯಾಗಿ ಹಾಸ್ಪಿಟಲೈಸೇಷನ್ ಆಗಿರೋದಿಲ್ಲ ಅಂದಾಗ ಏನಾಗುತ್ತೆ, ಆ ಇನ್ಶೂರೆನ್ಸ್ ಸಂಸ್ಥೆಗಳು ಏನು ಮಾಡ್ತವೆ, ಕಂಪನಿಗಳು ಏನು ಮಾಡ್ತಾರೆ, ನಿಮಗೆ ಒಂದು ರೀತಿ ಡಿಸ್ಕೌಂಟ್ ಕೊಡ್ತಾರೆ ಪ್ರೀಮಿಯಮಲ್ಲೇ ಕಟ್ಟೋದಕ್ಕೆ ಅನ್ನುವಂಥ ವಿಚಾರ. ಇದು ನೀವು ಯಾವುದೇ ರೀತಿ ಕ್ಲೇಮನ್ನು ಪಡ್ಕೊಂಡಿಲ್ಲ ಅಂದಿದ್ದಾಗ ಅವ್ರೇನು ಮಾಡ್ತಾರೆ, ಒಂದೇ ಪ್ರೀಮಿಯಮ್‌ನಲ್ಲಿ ರಿಯಾಯಿತಿ ಕೊಡ್ತಾರೆ ಅಥವಾ ನಿಮ್ಮ ಒಂದು ಹೆಲ್ತ್ ಕವರ್ ಏನಿದೆ ಆ ಕವರೇಜನ್ನು ಜಾಸ್ತಿ ಮಾಡ್ತಾರೆ. 10 ಲಕ್ಷ ಇದ್ದನ್ನು 15 ಲಕ್ಷ ಅಥವಾ 50 ಲಕ್ಷ ಆ ರೀತಿ ಇನ್ಕ್ರೀಸ್ ಮಾಡ್ಕೊತಾ ಹೋಗ್ತಾರೆ ಕವರೇಜ್‌ನ. ಸೊ ಎಷ್ಟು ಬೇಗ ನೀವು ಇನ್ಶೂರೆನ್ಸನ್ನು ಎಷ್ಟು ಕಮ್ಮಿ ವಯಸ್ಸಿನಲ್ಲಿ ನೀವು ತೊಗೊತಾ ಹೋಗ್ತೀರೋ ನಿಮ್ಮ ಪ್ರೀಮಿಯಮೂ ಕಮ್ಮಿ ಆಗುತ್ತೆ, ಹಾಗೆ ನಿಮಗೆ ನೋ ಕ್ಲೇಮ್ ಬೋನಸ್ಸು ಸಹ ಸಿಗುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಕವರೇಜ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮ್ಮ ಏಜಿಗೆ ಅನುಗುಣವಾಗಿ ಅನ್ನುವಂಥ ವಿಚಾರ. ಒಂದು ವೇಳೆ ನೀವು ಹಿರಿಯ ನಾಗರಿಕರಾಗಿದ್ದಲ್ಲಿ ಈ ರೀತಿಯಾದಂಥ ಸೌಲಭ್ಯಗಳು ನಿಮಗೆ ಸಿಗೋದು ಬಹಳ ಕಡಿಮೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೋ ಕ್ಲೇಮ್ ಬೋನಸ್ ಸಿಗುವಂಥ ಸಾಧ್ಯತೆಗಳು ಸಹ ನಿಮಗೆ ಇರುತ್ತೆ. ಅದರಲ್ಲೂ ಸಹ ಪ್ರೊಬಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ನಿಮಗೆ ಹಾಸ್ಪಿಟಲೈಸೇಷನ್ ಆಗಿಲ್ಲ ಅಂದರೆ ಆ 1 ವರ್ಷ ಇಡೀ ಅಲ್ಲಿ ನಿಮಗೆ ನೋ ಕ್ಲೇಮ್ ಬೋನಸ್ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ನಿಮಗೆ ಕವರೇಜಲ್ಲೂ ಸಹ ಒಂದು ರೀತಿಯಾದಂಥ ವ್ಯತ್ಯಾಸಗಳಿರುತ್ತೆ. ನೆನಪಿಡುವಂಥ ಒಂದು ವಿಚಾರ ಏನು ಅಂದರೆ ಏಜ್ ಆಗ್ತಾ ಹೋದಂಗೂ ನಿಮ್ಮ ಪ್ರೀಮಿಯಮಿನ ದರ ಅಥವಾ ಮೌಲ್ಯ ಏನಿದೆ, ಅದರ ಬೆಲೆ ಏನಿದೆ ಅದು ಏರ್ತಾನೆ ಹೋಗುತ್ತೆ ಅನ್ನೋಂಥದ್ದು. ಅದೇ ರೀತಿ ಬಹಳಷ್ಟು ಜನರಿಗೆ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಕಟ್ಟೋಕ್ಕಾಗಲ್ಲ. 10,000 ರೂಪಾಯಿ ಪ್ರೀಮಿಯಮ್ ಇರುತ್ತೆ, 50,000 ರೂಪಾಯಿ ಪ್ರೀಮಿಯಮ್ ಇರುತ್ತೆ ಅಂತಂದರೆ ಒಂದು ವರ್ಷದಲ್ಲಿ ನಾನು ಅದು ಹೇಗೆ ಕಟ್ಟಲಿ ಅನ್ನುವಂಥ ಯೋಚನೆಗಳು ಸಹ ಇರುತ್ತೆ. ಅಂಥವ್ರು ಸೂಕ್ತವಾಗಿ ಏನು ಮಾಡ್ಬೋದು ಅಂದರೆ ಒಂದು ಫೈನಾನ್ಷಿಯಲ್ ಗೋಲನ್ನು ಸೆಟ್ ಮಾಡಿ ಯಾವ ತಿಂಗಳು ನೀವು ಪ್ರೀಮಿಯಮ್ ಕಟ್ತೀರಾ ಅನ್ನುವಂಥದ್ದು ಮಾಹಿತಿ ನಿಮಗೆ ಗೊತ್ತಿರುತ್ತೆ. ಆ ತಿಂಗಳಿಗೆ 12 ತಿಂಗಳು, ಒಂದು ವರ್ಷಕ್ಕೆ 12 ತಿಂಗಳು ಅಂತ ಲೆಕ್ಕ ಹಾಕ್ಕೊಂಡು ನೀವು ಕಟ್ಟುವಂಥ ಪ್ರೀಮಿಯಮ್ ಮೊತ್ತ ಏನಿದೆ 10,000 ಇದ್ದರೆ 10,000 ಡಿವೈಡೆಡ್ ಬೈ 12, 50,000 ಪ್ರೀಮಿಯಮ್ ಆಗಿದ್ದರೆ 50,000 ಡಿವೈಡೆಡ್ ಬೈ 12 ಮಾಡಿ ತಿಂಗಳಿಗೆ ಎಷ್ಟು ಮೊತ್ತ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಆ ಒಂದು ಹಣನ ನೀವೇನು ಮಾಡಿ ಅಂತಂದರೆ ಒಂದು RDಯಲ್ಲಿ ಅಥವಾ ರೆಕರಿಂಗ್ ಡೆಪಾಸಿಟ್ನಲ್ಲಿ ಅಥವಾ ಮ್ಯೂಚುವಲ್ ಫಂಡಲ್ಲಿ SIP ಮೂಲಕ ಸಹ ಹಾಕ್ಬೋದು. ಮ್ಯೂಚುವಲ್ ಫಂಡಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ, ಆದ್ದರಿಂದ ಬ್ಯಾಂಕಿನಲ್ಲಿ RDಯಲ್ಲಿ ಹಾಕಿದ್ರೆ ನಿಮಗೆ ಲಿಕ್ವಿಡಿಟಿ ಸಿಗುತ್ತೆ, ಲೋ ರಿಸ್ಕ್ ಆಗೂ ಇರುತ್ತೆ ಅನ್ನುವಂಥ ವಿಚಾರ. ಮತ್ತು ಇನ್ನೊಂದು ಹೆಚ್ಚಿನ ಒಂದು ಅಂಶ ಏನು ಅಂತಂದರೆ ಯಾವಾಗ ನಿಮ್ಮ ಪ್ರೀಮಿಯಂ ಡೇಟ್ ಮೆಚ್ಯೂರ್ ಆಗಿರುತ್ತೋ ಅಂದರೆ ಯಾವಾಗ ನೀವು ಪ್ರೀಮಿಯಂ ಕಟ್ಟಬೇಕು ಅಂತ ಡ್ಯೂ ಡೇಟ್ ಬಂದಿರುತ್ತೋ ಆ ಡೇಟ್ಗಿಂತ 1 ವಾರ ಮುಂಚೆನೇ ನಿಮ್ಮ RD ಮೆಚ್ಯೂರ್ ಆಗೋ ರೀತಿಯಲ್ಲಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನಿಮ್ಮ RD 1 ತಿಂಗಳ ಒಂದು ಮೊತ್ತವನ್ನು ನೀವು ಕಟ್ತಾ ಹೋದಾಗ ನಿಮ್ಗೆ ಅಷ್ಟು ದೊಡ್ಡದಾಗಿ ಅನಿಸೋದಿಲ್ಲ. ಅದು ನಿಮಗೆ 1 ವರ್ಷದ ಅವಧಿಯೊಳಗೆ 12 ತಿಂಗಳಲ್ಲಿ ನೀವು ಕಟ್ಟುವಂಥ ಹಣ ಏನಿದೆ ಬಡ್ಡಿ ಸಮೇತ ಸೇರಿ ಇನ್ಶೂರೆನ್ಸ್ ಪ್ರೀಮಿಯಮಿಗೆ ಅದು ಅಡ್ಜಸ್ಟ್ ಆಯಿತು ಅಂದರೆ ಆ ಹಣವನ್ನು ವಿತ್ಡ್ರಾ ಮಾಡಿ ಅಥವಾ ಮೆಚ್ಯೂರ್ ಆದಮೇಲೆ ಆ ಹಣವನ್ನು ಬ್ಯಾಂಕ್ ಅಕೌಂಟಿಂದ ತೆಗೆದು ಇನ್ಶೂರೆನ್ಸ್ ಪ್ರೀಮಿಯಮನ್ನು ನೀವು ಕಟ್ಟಿ, ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ನ. ಇದರ ಮೂಲಕ ಸಹ ನೀವು ಫಿನಾನ್ಷಿಯಲ್ ಪ್ಲಾನಿಂಗ್, ಗೋಲ್ ಓರಿಯೆಂಟೆಡ್ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಪ್ಲಾನಿಂಗ್ನ ಕೂಡ ಮಾಡಬಹುದಾಗಿದೆ ಅನ್ನೋದು. ಸೊ ಯಾವುದೇ ರೀತಿಯಾಗಿ ನೀವು ಇನ್ಶೂರೆನ್ಸ್ ಖರೀದಿ ಮಾಡೋದಕ್ಕೂ ಮುಂಚೆ ಈ ರೀತಿಯಾದಂಥ ವಿಚಾರಗಳನ್ನೆಲ್ಲ ನೀವು ಗ್ರಹಿಸಿ ನೋಡಿ. ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಎಷ್ಟಿದೆ, ಪ್ರೀಮಿಯಮ್ ಯಾವ ರೀತಿ ತೊಗೊಬೇಕು, ಯಾವ ಕವರೇಜಲ್ಲಿ ನಾವು ಹೋದರೆ ಸೂಕ್ತವಾಗಿರುತ್ತೆ, ಮತ್ತು ಇನ್ಫ್ಲೇಷನನ್ನು ಸಹ ನೀವು ಕನ್ಸಿಡರ್ ಮಾಡಬೇಕು ಒಂದು ಇನ್ಶೂರೆನ್ಸನ್ನು ಖರೀದಿ ಮಾಡಬೇಕಾದ್ರೆ. ಅದರಲ್ಲೂ ಮುಖ್ಯವಾಗಿ ಹೆಲ್ತ್ ಇನ್ಶೂರೆನ್ಸ್ನ. ಯಾಕೆಂದರೆ ಬೆಲೆ ಏರಿಕೆ ಮೂಲಕ ಏನಾಗುತ್ತೆ ಅಂದರೆ ಮೆಡಿಕಲ್ ಕಾಸ್ಟು ಸಹ ಜಾಸ್ತಿ ಆಗ್ತಾ ಇದೆ. ನಮಗೆಲ್ಲ ಗೊತ್ತೇ ಇದೆ, ಹಣ್ಣು ತರಕಾರಿ ತೊಗೊಳ್ಳುವಂಥ ಗ್ರೋಸರೀಸು, ದಿನಸಿ ಸಾಮಾನುಗಳ ಒಂದು ದರ ಏನಿದೆ ಅದು ಕ್ರಮೇಣವಾಗಿ ಕಾಲ ಕಳೆದಂತೆ ಜಾಸ್ತಿಯಾಗಿ ಬೆಲೆ ಏರಿಕೆ ಆಗ್ತಾ ಹೋಗ್ತಾ ಇದೆ. ಹಾಗೆಯೇ ನಿಮ್ಮ ಶಿಕ್ಷಣದ ಒಂದು ವೆಚ್ಚ ಆಗಿರ್ಬೋದು ಅಥವಾ ಫೀಸ್ ಆಗಿರ್ಬೋದು, ಎಜುಕೇಷನ್ ಫೀಸ್, ಹಾಗೆ ಹೆಲ್ತ್ ಕೇರ್ ಕಾಸ್ಟ್, ಮೆಡಿಕಲ್ ಕಾಸ್ಟ್ಸ್ಗಳು ಸಹ, ಅದು ಮಾತ್ರೆ ಆಗಿರಲಿ, ಔಷಧಿ ಆಗಿರಲಿ, ಟ್ರೀಟ್ಮೆಂಟ್ಸ್ಗಳಾಗಿರಲಿ, ಎಲ್ಲವೂ ಸಹ ಬಿಲ್ಸ್ಗಳಾಗಿರಲಿ ಎಲ್ಲವೂ ಸಹ ದರ ಏರಿಕೆಯನ್ನು ಕಾಣ್ತಾ ಹೋಗುತ್ತೆ ಗಣನೀಯವಾಗಿ ಬೆಲೆ ಏರಿಕೆ ಮೂಲಕ. ಸೊ ಅದರಿಂದ ಬೆಲೆ ಏರಿಕೆ ಒಂದು ಅಂಶವನ್ನು ನೀವು ಪರಿಗಣನೆಗೆ ತೊಗೊಂಡ್ಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ನೀವು ಅಡ್ವಾನ್ಸಾಗೆ ನೀವು ಥಿಂಕ್ ಮಾಡಿ, ನಿಮಗೆ ಒಂದು 50 ವರ್ಷ ಆದ ಬಳಿಕ, 40 ವರ್ಷ ಆದ ಬಳಿಕ
ಆ ಪಾಲಿಸಿ ನಿಜವಾಗ್ಲೂ ಬೆನಿಫಿಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ಮುಂದಾಲೋಚನೆಯಲ್ಲಿ ಇಟ್ಕೊಂಡು ನೀವು 1 ಕ್ರೋರ, 2 ಕ್ರೋರ, 5 ಕ್ರೋರ, 10 ಕ್ರೋರ ಅಥವಾ ನೀವು 50 ಲ್ಯಾಕ್ಸ್ ಈ ರೀತಿಯಾಗಿ ನಿಮ್ಮ ಒಂದು ಪಾಲಿಸಿನ ಖರೀದಿ ಮಾಡುವಂಥ ಒಂದು ಡಿಸಿಷನ್ ಅಥವಾ ನಿರ್ಧಾರವನ್ನು ಹೆಲ್ತ್ ಇನ್ಶೂರೆನ್ಸಿಗೆ ಸಂಬಂಧಪಟ್ಟಂತೆ ಕೈಗೊಳ್ಳಿ ಅಂತ ಹೇಳ್ತಾ, ನಾನು ಇದು ಬರೀ ಮಾಹಿತಿಗೋಸ್ಕರ ಹಂಚುತ್ತಿರುವಂಥ ಒಂದು ವಿಡಿಯೋ ಆಗಿದೆ. ನಾನು ಯಾವುದೇ ರೀತಿ ಹಣಕಾಸಿನ ತಜ್ಞನಲ್ಲ, ಇನ್ಶೂರೆನ್ಸ್ ಅಡ್ವೈಸರ್ನೂ ಅಲ್ಲ. ಖಂಡಿತವಾಗ್ಲೂ ನಿಮಗೆ ಆ ರೀತಿಯಾದಂತಹ ಮಾಹಿತಿ ಬೇಕು ಅಂತಂದರೆ ನಿಮ್ಮ ಊರಿನಲ್ಲಿ ಇರುವಂತಹ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಬಳಿ ಹೋಗಿ ಈ ರೀತಿ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಬಗ್ಗೆ ಕೇಳ್ಬೋದು, ಅಥವಾ ಇನ್ಶೂರೆನ್ಸ್ ಏಜೆಂಟ್ಸ್ಗಳು ಸಹ ನಿಮಗೆ ಸಿಗ್ತಾರೆ. ಅವರ ಬಳಿ ಹೋಗಿ ರಿಜಿಸ್ಟರ್ಡ್ ಆಗಿರುವಂತಹ ಸಂಸ್ಥೆ ಇನ್ಶೂರೆನ್ಸ್ ಏಜೆಂಟ್ಸ್ಗಳ ಬಳಿ ಹೋಗಿ ಈ ಇನ್ಶೂರೆನ್ಸ್ ಪಾಲಿಸೀಸ್ಗಳ ಬಗ್ಗೆ ನೀವು ಮಾಹಿತಿನ ಸಂಗ್ರಹಣೆ ಮಾಡ್ಬೋದು ಅಂತ ಹೇಳ್ತಾ, ಇದು ಬರೀ ಮಾಹಿತಿಗೋಸ್ಕರ ಒದಗಿಸಿರುವಂತಹ ಒಂದು ವಿಡಿಯೋ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ನಿಮ್ಮ ಭೇಟಿ. ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ KFETA ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಅಂತಿಮವಾಗಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ಶೂರೆನ್ಸಲ್ಲಿ ಇಂಡಿವಿಜುವಲ್ ಇನ್ಶೂರೆನ್ಸು ಇರುತ್ತೆ, ಫ್ಯಾಮಿಲಿ ಫ್ಲೋಟರ್ ಪ್ಲ್ಯಾನ್ ಅಂತಲೇ ಇರುತ್ತೆ. ಒಂದು ಪರಿವಾರಕ್ಕೆ ನೀವು ಇನ್ಶೂರೆನ್ಸನ್ನು ತೊಗೊಬೇಕು ಅಂದರೆ ಫ್ಯಾಮಿಲಿ ಫ್ಲೋಟರ್ ಆಪ್ಷನಿಗೆ ಹೋಗ್ಬೋದು. ಇಂಡಿವಿಜುವಲಾಗಿ ವೈಯಕ್ತಿಕವಾಗಿ ಇನ್ಶೂರೆನ್ಸ್ ಬೇಕು ಅಂದರೆ ನೀವು ಇಂಡಿವಿಜುವಲ್ ಪಾಲಿಸಿನ ಸಹ ನೀವು ತೊಗೊಬೋದು. ನೆನಪಿಡುವಂಥ ಒಂದು ಅಂಶ ಏನು ಅಂದರೆ, ನೀವು ಕಾರ್ಪೊರೇಟ್ ಜಾಬಲ್ಲಿ ಇದ್ದರೂ ಸಹ ಪ್ರೈವೇಟಾಗಿ ಒಂದು ಸೆಪರೇಟಾಗಿ ನಿಮ್ಮದೇ ಆದಂತಹ ಸ್ವಂತವಾಗಿ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ನೀವು ತೊಗೊಂಡಿಟ್ಕೊಂಡಿರಿ. ಒಂದು ವೇಳೆ ಜಾಬ್ ಲಾಸ್ ಆಗಿದ್ದಲ್ಲಿ ಅಥವಾ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ನೀವು ಜಂಪ್ ಆಗುವಂಥ ಸಮಯದಲ್ಲಿ, ಟ್ರಾನ್ಸಿಷನ್ ಅಂತ ನಾವೇನು ಕರಿತೀವಿ IT ಯಲ್ಲಿ, ಆಗ ಒಂದು 2 ತಿಂಗಳು 3 ತಿಂಗಳ ಅವಧಿಯಲ್ಲಿ ಅಹಿತಕರ ಘಟನೆ ಆಯಿತು ಅಂದರೆ ಹಳೆ ಇನ್ಶೂರೆನ್ಸ್ಗಳು ಅಥವಾ ಹಳೆ ಕಂಪನಿ ಮಾಡಿಸಿರುವಂಥ ಹೆಲ್ತ್ ಇನ್ಶೂರೆನ್ಸ್ ಇದರ ಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ಸಹಾಯವನ್ನು ನೀಡಲ್ಲ ಅನ್ನುವಂಥ ವಿಚಾರನ ಹೇಳ್ತಾ, ನಿಮ್ಮ ಬಳಿ ಒಂದು ಪರ್ಸನಲ್ ಇನ್ಶೂರೆನ್ಸ್ ಇಟ್ಕೊಳ್ಳಿ ಅಂತ ಹೇಳ್ತಾ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಸಂದೇಶ.